ಅದು ಹೆಸರಿಗಷ್ಟೇ ವಸತಿ ಕಟ್ಟಡ, ಆದ್ರೆ ಅಲ್ಲಿನ ಜನರಿಗೆ ಯಾವ ವ್ಯವಸ್ಥೆಯನ್ನು ಸರಿಯಾಗಿ ಕೊಟ್ಟಿಲ್ಲ. 8 ವರ್ಷದಿಂದ ಪರದಾಡ್ತಿರುವ ಆ ಜನರ ಕಷ್ಟ ಹೇಳತೀರದಾಗಿದೆ. ಸೊಳ್ಳೆ ಕಚ್ಚಿ ಲಾಸ್ಟ್ ವೀಕು ನಮ್ಮಮ್ಮನ್ನು ತೀರ್ಕೊಂಡ್ರು. ಕುಡಿಯೋ ನೀರಿಗಾಗಿ ಹಾಹಾಕಾರ, ಮಳೆಗಾಲದಲ್ಲೂ ಜಲದಾಹ. ಕಾಡುಗೋಡಿಯ ಚನ್ನಸಂದ್ರದಲ್ಲಿರುವ ಈ ಸ್ಲಂ ಬೋರ್ಡ್ ಕಟ್ಟಡದಲ್ಲಿನ ನಿವಾಸಿಗಳ ಪಾಡು ಅಷ್ಟಿಷ್ಟಲ್ಲ. ಅಂದಹಾಗೆ 8 ವರ್ಷಗಳ ಹಿಂದೆ ಉದ್ಘಾಟನೆಯಾದ ಈ ಕಟ್ಟಡದಲ್ಲಿ 240 ಮನೆಗಳಿವೆ. 1000ಕ್ಕೂ ಹೆಚ್ಚು ಜನ ವಾಸವಿರುವ ಈ ಕಟ್ಟಡದ ಬೋರ್ವೆಲ್ನಲ್ಲಿ ಸರಿಯಾಗಿ ನೀರು ಕೂಡ ಬರ್ತಿಲ್ಲ. ಶಾಸಕರಿಗೆ, ಸ್ಲಂ ಬೋರ್ಡ್, ಪಾಲಿಕೆ ಅಧಿಕಾರಿಗಳಿಗೆ ದೂರು ಕೊಟ್ಟರು ನಮ್ಮ ಬಳಿ ಫಂಡ್ ಇಲ್ಲ, ಅದು ಇದು ಅಂತೆಲ್ಲ ಹೇಳಿ ನುಣುಚಿಕೊಳ್ತಿದ್ದಾರೆ. ಸುಮಾರು 5 ವರ್ಷದಿಂದ ನಾವೆಲ್ಲರಿಗೂ ಸ್ಲಂ ಬೋರ್ಡ್ ಕಮಿಷನರ್ ಅವರಿಗೆ ಮತ್ತು BBMP ಜೋನಲ್ ಕಮಿಷನರ್ಗೆ, ಜಾಯಿಂಟ್ ಕಮಿಷನರ್ಗೆ ಪ್ರತಿಯೊಬ್ಬರಿಗೂ ಲೆಟರ್ ಕೊಟ್ಟಿದ್ದೀವಿ. ಸುಮಾರು ಮೊನ್ನೆ ಒಂದು ತಿಂಗಳಲ್ಲಿ ಕೂಡ ಒಂದು ಬಸ್ ಮಾಡಿಕೊಂಡು, ಪ್ರೈವೇಟ್ ಬಸ್ ಮಾಡಿಕೊಂಡು ಎಲ್ಲ ಜನ ಸುಮಾರು 79 ಜನ ಸ್ಲಂ ಬೋರ್ಡ್ ಕರ್ಕೊಂಡು ಹೋಗಿದ್ದೀವಿ. ಸ್ಲಂ ಬೋರ್ಡ್ ಅವ್ರು ಕೇಳಿದ್ರೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ. BBMP ಅವ್ರ ಹತ್ರ ಕೇಳಿದ್ರೆ ಅವರು ನಮ್ಮ ಹತ್ರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ನೀರಿನ ಸಮಸ್ಯೆ ಒಂದ್ ಕಡೆ ಆದ್ರೆ ಇಲ್ಲಿ ಎಷ್ಟೋ ಮನೆಗಳು ಸೋರುತ್ತಿವೆ. ಚರಂಡಿ ನೀರು ಹೋಗಲು ವ್ಯವಸ್ಥೆ ಇಲ್ಲದೆ ಚೇಂಬರ್ ನೀರು ಮನೆಗಳಿಗೆ ನುಗ್ತಿದೆ. ಇದೇ ಕಾರಣಕ್ಕೆ ಸೊಳ್ಳೆಗಳ ತಾಣವಾಗಿ ಇತ್ತೀಚೆಗಷ್ಟೇ ಲಕ್ಷ್ಮಿ ಅನ್ನೋ ಮಹಿಳೆ ಡೆಂಗಿಯಿಂದ ಜೀವ ಬಿಟ್ಟಿದ್ದಾಳೆ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಮಾತ್ರ ಇವರ ಸಮಸ್ಯೆ ಬಗೆಹರಿಸ್ತಿಲ್ಲ. ಸರ್, ಇಲ್ಲಿ ಚರಂಡಿ ವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ. ಇಲ್ಲಿ ನೀರು ಹೋಗೋಕ್ಕೂ ಜಾಗನೂ ಇಲ್ಲ. ಮಳೆ ಬಂದರೆ ಒಂದು ನಮ್ಮ ಮನೆ ಹಿಂದ್ಗಡೆ ಬಂದ್ಬಿಟ್ಟು ಹಂಗೆ ಸ್ಟಾಕ್ ಆಗುತ್ತೆ ನೀರು. ಅದರಿಂದ ಬಂದ್ಬಿಟ್ಟು ಸೊಳ್ಳೆ ಕಚ್ಚಿ ಲಾಸ್ಟ್ ವೀಕು ನಮ್ಮಮ್ಮನ್ನು ತೀರ್ಕೊಂಡ್ರು. ಅವ್ರಿಗೆ ಜಸ್ಟ್ 46 ವರ್ಷ. ಏನೇ ಹೇಳಿ 8 ವರ್ಷದಿಂದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಈ ಜನರತ್ತ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.